ನಾನು ಹಿಂದೆ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಈ ಜಂಕ್ ಫುಡ್ ಬ್ಯಾನ್ ಮಾಡೋದ್ರಿಂದ ಕರ್ನಾಟಕದ ಸರ್ಕಾರಕ್ಕೆ 1,000 ಕೋಟಿ ಲಾಸ್ ಆಗುತ್ತೆ ಅಂತ. ಲಾಸ್ ಆದರೂ ಪರವಾಗಿಲ್ಲ ಅಂತ ಹೇಳಿ, ಜನರ ಆರೋಗ್ಯ ಮುಖ್ಯ, ಜನರ ಆರೋಗ್ಯದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಆಸ್ಪತ್ರೆಗೆ ದುಡ್ಡು ಕಟ್ಟು ತಪ್ಪುತ್ತೆ ಅಂಥೇಳಿ ನಾನು ಹೇಳಿದ್ದೆ. ಅದೇ ರೀತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಲಾಸ್ ಆದರೂ ಪರವಾಗಿಲ್ಲ ಅಂಥೇಳಿ ನೆನ್ನೆ ಖಡಕ್ ವಾರ್ನಿಂಗ್ ಕೊಡ್ತಿದ್ರು ಈ ಗುಟ್ಕಾ ಆಪ್ರೇಟರ್ಸ್ಗೆಲ್ಲ. ನಮ್ಮ ಬ್ಯಾಂಗ್ಳೂರು ಸಿಟಿನಲ್ಲಿ ನೇರವಾಗಿ 5 ಸ್ಟಾರ್ ಹೋಟೆಲ್ ಕಿಚನ್ಗೆ ಹೋಗಿ ನಮ್ಮ ರಾಜ್ಯದ IAS ಅಧಿಕಾರಿ ಶ್ರೀನಿವಾಸ್ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಯಾವುದಕ್ಕೂ ಹೆದರದೇನೆ 5 ಸ್ಟಾರ್ ಹೋಟೆಲ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಅವರು ದಾಳಿ ಮಾಡಿದ್ದು, ಅವರು ಜಂಕ್ ಫುಡ್ ಬಗ್ಗೆ ಮಾಡಿದ್ದು ನಮಗೆ ಶಕ್ತಿ ಬಂದಂಗಾಗಿದೆ. ಏಕೆಂದರೆ ನಾನು ಈ ವಿಡಿಯೋಸ್ ಮಾಡಿದಾಗ ನನಗೆ 6 ಕಂಪನಿಗಳಿಂದ ಕೋರ್ಟ್ ನೋಟಿಸ್ ಬಂದಿದೆ. ನಾನು 6 ಕೇಸ್ನ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ತಮಿಳುನಾಡು ಉಚ್ಚ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಜನ ಎಲ್ಲದಕ್ಕೂ ಸರ್ಕಾರನ ಕೇಳಿಬಿಡಿ. ಬರೀ ಸರ್ಕಾರನ ಬ್ಲೇಮ್ ಮಾಡೋದು ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ನೀವು ನಿಯಂತ್ರಣ ಮಾಡಿ. ನಿಮ್ಮ ಮನೆಯಲ್ಲಿ ಜಂಕ್ ಫುಡ್ ಬ್ಯಾನ್ ಮಾಡಿ, ನಿಮ್ಮ ಮನೇಲಿ ಕಿಚನ್ನ ರೈಡ್ ಮಾಡಿ, ನಿಮ್ಮ ಮನೇಲಿ ಕಿಚನ್ಲಿರೋ ಫ್ರಿಜ್ಜಲ್ಲಿರೋ ಹಳೆ ಪದಾರ್ಥಗಳನ್ನ ಬಿಸಾಕಿ. ಸರ್ಕಾರದವರು ಪಬ್ಲಿಕಲ್ಲಿ ರೈಡ್ ಮಾಡ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ಸಲ್ಲಿ. ನೀವು ತಂದೆ ಆದವರು ನಿಮ್ಮ ಮನೇಲಿ ರೈಡ್ ಮಾಡಿ, ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ನ ಬ್ಯಾನ್ ಮಾಡಿ. ಈ ರೀತಿ ನೀವು ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಅವ್ರು ಮಾಡಿದ ಕೆಲಸಕ್ಕೂ ಸಹ ಸಾರ್ಥಕತೆ ಬರುತ್ತೆ. ಈ ಸರ್ಕಾರದ ಜೊತೆಗೆ ನಾವಿದ್ದೀವಿ. ಆರೋಗ್ಯದ ಕ್ಷೇತ್ರದಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಸರ್ಕಾರದವರು ಸ್ಪಂದಿಸಿ ಕ್ರಮ ತಗೊಳ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಮಾಡಿದಾಗ ನಾವು ನಿಮ್ಮ ಜೊತೆಗಿರ್ತೀವಿ. ಒಂಚೂರು ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಜ್ವರ ಬಂದಿತ್ತು, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಧ್ವನಿ ಕಷ್ಟ ಇದ್ದರೂ ಸಹ ಇದನ್ನು ಮಾಡಲೇಬೇಕು. ನಮ್ಮ ಸರ್ಕಾರ ಮಾಡ್ತಾರೋ ಕೆಲಸಕ್ಕೆ ನಾನು ಅಭಿನಂದನೆ ತಿಳಿಸಲೇಬೇಕು. ಮತ್ತು ಇಡೀ ರಾಜ್ಯದ ಜನತೆಗೆ ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ನಿಮ್ಮ ಆರೋಗ್ಯನ, ನಿಮ್ಮ ಮಕ್ಕಳ ಆರೋಗ್ಯ ಕಾಪಾಡೋ ದಿಟ್ಟಲ್ಲಿ ಹೋಗ್ತಾ ಇದೆ ಅಂತ ತಿಳಿಸೋಕ್ಕೋಸ್ಕರ ಗಂಟ್ಲು ಈ ಥರ ಇದ್ದರೂ ಸಹ ನಾನು ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು. ನಾನು ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಪೈಲ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬೆಂಗಳೂರು.